ನಮಸ್ಕಾರ ಬಿ.ಎಡ್ ವಿದ್ಯಾರ್ಥಿಗಳಿಗೆ 4:30 ಸುಮಾರಿಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಇನ್ನೂವರೆಗೆ ಕೂಡ ಯಾವುದೇ ಥರದಂತಹ ಬಿ.ಎಡ್ ಎಕ್ಸ್ಟೆಂಡೆಡ್ ಆಗುವುದಾಗಿರ್ಬೋದು ಮತ್ತು ಇವತ್ತು 19 ತಾರೀಕು ಇವತ್ತೇನೆಂದರೆ ನಿಮ್ಮ ಒಂದು ಎಲಿಜಿಬಲ್ ಲಿಸ್ಟನ್ನು ಬಿಡ್ತೀವಿ ಅಂತ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಹೇಳಿದರು. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು 7 ಗಂಟೆ ಆಗಿದೆ. ನಾನು ಅಕ್ಸೆಪ್ಟೆಡ್ ಮಾಡಿದೆ 5:30 ನಂತರ, ಅಂದರೆ ಅಫಿಷಿಯಲ್ ಟೈಮಲ್ಲಿ ಅಪ್ಡೇಟ್ ಆಗ್ಬೋದು ಅಂತ. ಬಟ್ ಇನ್ನೂವರೆಗೆ ಕೂಡ ಯಾವುದೇ ಥರ ಒಂದು ಅಪ್ಡೇಟ್ ಇಲ್ಲಿ ಆಗಿರುವುದಿಲ್ಲ, ನಿಮಗೆ ನೋಡಲಿಕ್ಕೆ ಕೂಡ ಸಿಗುತ್ತೆ. ಇನ್ನೊಂದು ಏನಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಇಲಾಖೆ ವತಿಯಿಂದ ಕೂಡ ಯಾವುದೇ ಥರದ ಒಂದು ಅಪ್ಡೇಟ್ ನೋಡಲಿಕ್ಕೆ ಕೂಡ ಸಿಗೋದಿಲ್ಲ. ಅಫಿಷಿಯಲಿ ನಾವು ನೋಡಿದಾಗ ಇವಾಗ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೂವರೆಗೆ ಕೂಡ ಅಪ್ಡೇಟ್ಸ್ ಕಾಣದೇ ಇರುವಂಥದ್ದು, ಓಕೆನಾ. ಸೊ ಅಪ್ಡೇಟ್ ಬಂದ ತಕ್ಷಣ ನಾನು ಕೂಡ ಅವೇರ್ ಆಗಿರ್ತೇನೆ. 10 ಗಂಟೆ ತನಕ ಇನ್ನೊಂದು ಸಲ ನಾನು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ಹೊಸಬರಿದ್ದೀರಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೀವು ನಾ ಈವ್ನಿಂಗಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಾದ ನಂತರ ನೀವು ಭಾಳಷ್ಟು ನನಗೆ ಕಾಮೆಂಟ್ಗಳನ್ನು ಹಾಕಿದ್ದೀರಿ, ನಿಮ್ಮ ಡೌಟ್ಗಳನ್ನು ಕೂಡ ಶೇರ್ ಮಾಡಿದ್ದೀರಿ. ಅದನ್ನು ನಾವು ಓದಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಒಂದು ವಿದ್ಯಾರ್ಥಿಯು ನಮಗೆ ಇಲ್ಲಿ ಕಾಮೆಂಟ್ ಹಾಕಿರುವಂಥದ್ದು, ಬ್ರೋ ಧಾರವಾಡದಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ ಹೇಳಿ, ಬಿ ಎಡ್ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ಹೇಳೋದು ಒಂದು ವೇ ಬೇರೆ ಆಗುತ್ತಾ, ನೀವು ಹುಡ್ಕೋದೊಂದು ವೇ ಬೇರೆ ಆಗುತ್ತಾ. ಸೊ ನೋಡಿ, ಇನ್ನೂ ಟೈಮ್ ಇದೆ. ನಾಳೆಗೆ ನೀವೇನು ಮಾಡಿ ಅಂತಂದರೆ ನಿಮಗೆ ಸಮೀಪದಲ್ಲಿರೋ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ, ಅಲ್ಲೇ ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ ಅದನ್ನು ಲೈಕ್ ಮಾಡ್ಕೊಳ್ರಿ. ನಾನು ಇಲ್ಲಿ ಪ್ರೈವೇಟ್ ಕಾಲೇಜ್ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ನಿಮಗೆಲ್ಲರಿಗೂ ಕೂಡ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಒಳ್ಳೆಯದು ಅಂತ ಅನಿಸ್ತೀನಿ. ಡೈರೆಕ್ಟ್ ಸಿಕ್ಕರೆ ತುಂಬ ಬೆಸ್ಟು, ಎಲ್ಲರಿಗೂ ಡೈರೆಕ್ಟ್ ಕಾಲೇಜ್ ಸಿಗಲಿ ಅಂತ ಬಯಸ್ತೀನಿ. ಆದರೆ ಪ್ರೈವೇಟ್ ಕಾಲೇಜ್ ಬಗ್ಗೆ ನನಗೆ ಯಾವುದೇ ಥರಂತಹ ಮಾಹಿತಿನೂ ಕೊಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ಹೋದ್ಮೇಲೆ ಅದು ಕೆಟ್ಟದ್ದು ಆಗ್ಬೋದಲ್ಲ. ಸೊ ಹೀಗಾಗಿ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಹೋಗಿ ವಿಸಿಟ್ ಮಾಡಿ, ಆಮೇಲೆ ನೀವು ನನಗೆ ಕಾಮೆಂಟ್ಸನ್ನು ಹಾಕಿ, ಬೇರೆ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಭ್ಯರ್ಥಿಯು, ಸರ್ ಇನ್ನೂ ಬಂದಿಲ್ಲ ಸರ್ ರೀ ಅಪ್ಡೇಟ್. ಹೌದು, ಇನ್ನೂವರೆಗೆ ಅಪ್ಡೇಟ್ ಬಂದಿಲ್ಲ. ಓಕೆ ಸರ್, ಕಾಮರ್ಸ್ದವರು ಏನು ಮಾಡಬೇಕು ಹೇಳಿ ಅಂತ ಇದ್ದಾರೆ. ಸೊ ನೋಡಿ, ಕಾಮರ್ಸ್ದವರಿಗೆ ಆರ್ಟ್ಸ್ನಲ್ಲಿ ಮಿಕ್ಸ್ ಮಾಡಿರ್ತಾರೆ. ನಿಮ್ಮ ಹೆಸರುಗಳು ನೀವು ಆರ್ಟ್ಸ್ ಲಿಸ್ಟಲ್ಲಿ ನೋಡ್ಕೋಬೇಕಾಗುತ್ತೆ. ಇಂಜಿನಿಯರಿಂಗು, ಬಿ.ಟೆಕ್ಕು ಮತ್ತು ಸೈನ್ಸ್ ಇವರುಗಳು ಸೈನ್ಸ್ ಲಿಸ್ಟಲ್ಲಿ ಹಾಕಿರ್ತಾರೆ. ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಲಿಸ್ಟಲ್ಲಿ ಹಾಕಿರ್ತಾರೆ. ನೀವು ಸಪ್ರೇಟಾಗಿ ಕಾಮರ್ಸ್ ಲಿಸ್ಟ್ ಅಂತ ಬಿಡೋದಿಲ್ಲ, ಅದು ಆರ್ಟ್ಸ್ ಲಿಸ್ಟಲ್ಲೇ ಬರುತ್ತೆ ನಿಮಗೆ. ಅಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಎಲಿಜಿಬಲ್ ಲಿಸ್ಟನ್ನು. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ನಿಮಗೂ ಕೂಡ ಲಿಸ್ಟ್ ಬರುತ್ತೆ, ನಿಮ್ಮ ಹೆಸರು ಕೂಡ ಬರುತ್ತೆ. ನೆಕ್ಸ್ಟ್ ಕಾಮೆಂಟ್ಸ್ ಏನಂತಂದರೆ, ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮದರ್ ನೇಮ್ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಆಗಿ ಬಿಟ್ಟಿದೆ, ಕರೆಕ್ಷನ್ ಮಾಡ್ಕೋಬೋದಾ? ನೋಡಿ, ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಇಲ್ಲಿ ಕರೆಕ್ಷನ್ ಆಪ್ಷನ್ ಇರೋದಿಲ್ಲ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಅಲ್ಲಿ ನೀವು ಕರೆಕ್ಷನ್ ಮಾಡಿಸ್ಕೋಬೋದು. ಅದ್ರ ಬಿಟ್ಟರೆ ಇವಾಗ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಕ್ಲೋಸ್ ಕೂಡ ಆಗಿದೆ ಇವಾಗ. ಸರ್ NEP ನಮ್ಮದು ಟೋಟಲ್ ಮಾರ್ಕ್ಸ್ 4050 ಇದೆ ಇನ್ BS ನರ್ಸಿಂಗ್. ಓಕೆ, 4050 ಟೋಟಲ್ ಇದ್ದರೆ ಅದರಲ್ಲಿ ನೀವು ಎಷ್ಟು ಮಾರ್ಕ್ಸು ತೊಗೊಂಡಿರ್ತೀರಾ ಅಂದರೆ ಟೋಟಲ್ ಮಾರ್ಕ್ಸು ಮತ್ತು ಆಪ್ಟಿನ್ ಮಾರ್ಕ್ಸ್ ಅಂದರೆ ನೀವು ತೆಗೆದುಕೊಂಡಿರುವಂಥ ಮಾರ್ಕ್ಸ್ 4050ರಲ್ಲಿ ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀರಾ ಅದನ್ನು ಹಾಕಿದರೆ ನಿಮಗೆ ಪರ್ಸೆಂಟೇಜ್ ಅಗ್ರಿಗೇಟ್ ಸಿಗುತ್ತೆ. ಅಪ್ಲಿಕೇಶನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಆಗಿದೆ. ಓಕೆ, ನೀವು ಅಪ್ಲಿಕೇಶನ್ ನಂಬರಲ್ಲಿ ಮೊಬೈಲ್ ಚೇಂಜ್ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತಂದರೆ ಅವುಗಳನ್ನು ನೀವೇನು ಮಾಡ್ಬೋದು ಅಂತಂದರೆ ಡೈರೆಕ್ಟ್ಗಳಿಗೆ, ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಕರೆಕ್ಷನ್ ಮಾಡಿಸ್ಕೋಬೋದು. ವೆರಿಫಿಕೇಷನ್ಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗೆ ಪ್ರಿನ್ಸಿಪಲ್ ಸೀಲ್ ಸೈನ್ ಆಗಿದ್ದರೆ ಸಾಕು, ಇಲ್ಲ ಅಂದರೆ ಯೂನಿವರ್ಸಿಟಿ ಸೀಲ್ ಸೈನ್ ಬೇಕಾ? ನೋಡಿ, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದಕ್ಕೆ ನೀವು ಕಂಪಲ್ಸರಿಯಾಗಿ ಯೂನಿವರ್ಸಿಟಿದು ಬೇಕು, ಕಾಲೇಜದು ಬೇಕು. ಆಲ್ರೆಡಿ ನಿಮ್ಮಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಯಾವುದೇ ಥರದ ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ. ಬಟ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ನೀವೇನು ಮಾಡಬೇಕಂತಂದರೆ, ಓಕೆ ಇವರು NEP ಬ್ಯಾಚ್ ಅಂತ ಹೇಳ್ತಾ ಇದ್ದಾರೆ, ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದರೆ ನೀವು ಕಾಲೇಜು ಮತ್ತು ಯೂನಿವರ್ಸಿಟಿ ಎರಡೂ ಕಡೆಯಿಂದ ಕೂಡ ನೀವು ಸೈನನ್ನು ಮಾಡಿಸ್ಕೋಬೇಕಾಗತ್ತೆ. ಓನ್ಲಿ ಸೈನ್ಸ್ ಆರ್ಟ್ಸ್ಗೆ ಅಷ್ಟೇನಾ? ಇಲ್ಲ, ಕಾಮರ್ಸ್ ಅವರು ಕೂಡ ಸಿಗುತ್ತೆ. ಆರ್ಟ್ಸಲ್ಲಿ ನಿಮ್ಮದು ಹೆಸರು ಬರುತ್ತೆ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಒಳಗಡೆ ಕೊಡ್ತಾರೆ, ನೀವು ಆರ್ಟ್ಸ್ ಲಿಸ್ಟಲ್ಲಿ ನೋಡ್ಕೋಬೇಕಾಗುತ್ತೆ. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ನೀವು ಧಾರಾಳವಾಗಿ ಕಾಮೆಂಟ್ಸ್ಗಳನ್ನು ಹಾಕ್ಬೋದು. ಮತ್ತು ನಾನು ರಾತ್ರಿ 9 ಗಂಟೆ ನಂತರ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಏನಾದರೂ ಅಪ್ಡೇಟ್ ಆಗಿದ್ದರೆ ಅಂದರೆ ಎಕ್ಸ್ಟೆಂಡ್ ಆಗಿದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಪ್ಪ ಅಂತಂದರೆ ಲಿಸ್ಟ್ ಬಿಟ್ಟಿದ್ದರೆ ಲಿಸ್ಟನ್ನು ಕೂಡ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋದೇನಂತಂದರೆ, ನಮ್ಮ ಚಾನಲ್ ಹೊಸದಾಗಿದೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.